ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಮಿತ್ರ ಅನಿಲ್ ಕುಮಾರ್. ಬನ್ನಿ ಇಂಗ್ಲಿಷ್ ಕಲಿಯೋಣ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ನಾವೆಲ್ಲರೂ ಮಾತನಾಡಲಿಕ್ಕೆ ದೂರವಾಣಿ, ಟೆಲಿಫೋನ್ ಅಥವಾ ಮೊಬೈಲ್ ಫೋನ್ ಅನ್ನು ಬಳಸ್ತೇವೆ. ಒಂದು ಕರೆ ಬಂದಾಗ ಅದನ್ನ ರಿಸೀವ್ ಮಾಡಿ ಹೇಗೆ ಮಾತನಾಡಬೇಕು, ಅಥವಾ ನಾವು ಯಾರಿಗಾದ್ರೂ ಕರೆ ಮಾಡಿ ಮಾತನಾಡಬೇಕು ಅಂತ ಅನಿಸಿದ್ರೆ ಹೇಗೆ ಮಾತನಾಡಬೇಕು ಇಂಗ್ಲಿಷ್ ನಲ್ಲಿ. ಸ್ನೇಹಿತರೆ, ಸಂಭಾಷಣೆಯಲ್ಲಿ ಎರಡು ವಿಧಗಳಿವೆ, ಫಾರ್ಮಲ್ ಅಂಡ್ ಇನ್ಫಾರ್ಮಲ್. ಸಾಮಾನ್ಯವಾಗಿ ಮಾತನಾಡೋದು ಇನ್ಫಾರ್ಮಲ್, ನಾವು ಕ್ಯಾಶುವಲ್ ಆಗಿ ನಾವು ಆಡು ಭಾಷೆಯಲ್ಲಿ ಮಾತಾಡ್ಕೊಂತೀವಿ. ಇನ್ಫಾರ್ಮಲ್ ಅದು ಅಂತ ಹೇಳ್ಬೋದು, ಅದನ್ನ ಇನ್ಫಾರ್ಮಲ್ ಅಂತ ಹೇಳ್ಬೋದು. ಫಾರ್ಮಲ್ ಅಂದ್ರೆ ಸ್ವಲ್ಪ ಅಫಿಷಿಯಲ್ ಅಥವಾ ಅಧಿಕೃತವಾಗಿ ಅಂತ ಹೇಳ್ಬೋದು. ಇವೆರಡು ರೀತಿಯಲ್ಲಿ ಹೇಗೆ ಮಾತನಾಡೋದು ಅಂತ ನೋಡೋಣ. ಈ ವಿಡಿಯೋದಲ್ಲಿ ನಾವು ಫಾರ್ಮಲ್ ಅಂದ್ರೆ ಅಫಿಷಿಯಲ್, ಅಧಿಕೃತವಾಗಿ ಹೇಗೆ ಮಾತನಾಡೋದು ಅಂತ ನೋಡೋಣ. ಒಂದು ಕಂಪನಿಗೆ ಹೋಗಿ ಅಥವಾ ಒಂದು ಕಂಪನಿಗೆ ಕಾಲ್ ಮಾಡಿ ಮಾತನಾಡೋದಾಗ್ಬೋದು, ಅಥವಾ ಆಫೀಸರ್ಸ್ ಜೊತೆ ಮಾತನಾಡೋದಾಗ್ಬೋದು. ಇದನ್ನೆಲ್ಲ ಫಾರ್ಮಲ್ ಕಾನ್ವರ್ಸೇಷನ್ ಅಂತ ಹೇಳ್ತಾರೆ. ಇದು ನಾವು ಫೋನ್ ನಲ್ಲಿ ಯಾವ ತರ ಮಾತಾಡಬೇಕು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಹಾಗಾದ್ರೆ ಬನ್ನಿ ಸ್ನೇಹಿತರೆ, ವಿಡಿಯೋಗೆ ಹೋಗೋಣ. ವಿಡಿಯೋವನ್ನು ಕೊನೆ ತನಕ ನೋಡಿ. ನೀವು ಈ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ನಮ್ಮ ಎಲ್ಲ ಅಪ್ಡೇಟ್ಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತದೆ. ಹಾಗಾದ್ರೆ ವಿಡಿಯೋಗೆ ಹೋಗೋಣ ಬನ್ನಿ ಸ್ನೇಹಿತರೆ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸ್ನೇಹಿತರೆ, ಕಳೆದ ವಿಡಿಯೋದಲ್ಲಿ ನಾವು ಟಾಕಿಂಗ್ ಆನ್ ದ ಫೋನ್ ಇನ್ಫಾರ್ಮಲ್ ವೇ ಬಗ್ಗೆ ತಿಳ್ಕೊಂಡಿದ್ದೀವಿ. ಇನ್ಫಾರ್ಮಲ್ ಆಗಿ ಯಾವ ತರ ಮಾತಾಡಬೇಕು ಅನ್ನೋದನ್ನು ತಿಳ್ಕೊಂಡಿದ್ದೀವಿ. ಈ ವಿಡಿಯೋದಲ್ಲಿ ನಾವು ಫಾರ್ಮಲ್ ಆಗಿ ಅಂದ್ರೆ ಅಧಿಕೃತವಾಗಿ ಅಂತ ಹೇಳ್ಬೋದಾ, ಅಥವಾ ಅಫಿಷಿಯಲ್ ಆಗಿ ಮಾತನಾಡೋದು ಹೇಗೆ ಅನ್ನೋದನ್ನ ವಿಡಿಯೋ ಮೂಲಕ ನಾವು ಈಗ ನೋಡಿ. ಗುಡ್ ಮಾರ್ನಿಂಗ್ ಮೋಂಚನಾ ಮರ್ಚೆಂಟ್ಸ್, how can I help you? ಮೋಂಚನಾ ಮರ್ಚೆಂಟ್ಸ್ ಅನ್ನೋ ಒಂದು ಆಫೀಸಿಂದ ಒಬ್ರು ಕಾಲ್ ರಿಸೀವ್ ಮಾಡಿ ಬೆಳಗ್ಗೆ ಕಸ್ಟಮರ್ ಅಥವಾ ರಿಸೆಪ್ಷನಿಸ್ಟ್ ಅಂತ ಅನ್ಕೊಳ್ಳೋಣ. ಗುಡ್ ಮಾರ್ನಿಂಗ್ ಮೋಂಚನಾ ಮರ್ಚೆಂಟ್ಸ್, ಹೌ ಕ್ಯಾನ್ ಐ ಹೆಲ್ಪ್ ಯು? ಫಸ್ಟ್ ಈ ವಿಡಿಯೋ ನೋಡೋಣ ಸ್ನೇಹಿತರೆ. ಹಲೋ, could I speak to Mr. John Matthew please? Who's calling please? My name is Jason Parker. I would like to ask about the appointment. One moment please. I'm afraid he's not available right now. Would it be alright for him to call you back in an hour? Yes, that would be fine. Does he have your number? Yes, he does. He called me yesterday. That's fine. He'll call you in an hour or so. Is there anything else I can do for you? No, that's all. Thank you. You're welcome. Thanks for calling. Have a nice day. And to you, goodbye. Good morning, Montana Merchants. How can I help you? Hello, could I speak to Mr. John Matthew, please? Who's calling, please? My name is Jason Parker. I would like to ask about the appointment. One moment, please. I'm afraid he's not available right now. Would it be alright for him to call you back in an hour? Yes, that would be fine. Does he have your number?
Yes, he does. He called me yesterday. That's fine. He'll call you in an hour or so. Is there anything else I can do for you? No, that's all. Thank you. You're welcome. Thanks for calling. Have a nice day. And to you, goodbye. ಇದರಲ್ಲಿ ಒಬ್ಬ ಉದ್ಯಮಿ ಅಥವಾ ಒಬ್ಬ ಬಿಸ್ನೆಸ್ ಮ್ಯಾನ್ ಇನ್ನೊಬ್ಬ ವ್ಯಕ್ತಿಗೆ ಫೋನ್ ಮಾಡಿ ಮಾತಾಡ್ತಾ ಇದ್ದಾರೆ. ಸೊ ಅಫಿಷಿಯಲ್ ಆಗಿ ಮಾತಾಡ್ತಾ ಇರೋದು, ಒಂದು ಕಂಪನಿಗೆ ಕಾಲ್ ಮಾಡಿ, ಒಂದು ಕಂಪನಿಯ ರಿಸೆಪ್ಷನ್ಗೆ ಕಾಲ್ ಮಾಡಿ ಮಾತಾಡ್ತಾ ಇರೋದು. ಸೊ ನೋಡೋಣ ಏನು ಮಾತಾಡ್ತಿದ್ದಾರೆ ಅಂತ. ಗುಡ್ ಮಾರ್ನಿಂಗ್. ಆ ಕಂಪನಿ ರಿಸೆಪ್ಷನಿಸ್ಟ್ ಫೋನ್ ರಿಸೀವ್ ಮಾಡಿ ಫಸ್ಟ್ ಹೇಳೋ ಮಾತು ಅಂದರೆ ಗುಡ್ ಮಾರ್ನಿಂಗ್. ಓಕೆ, ಗುಡ್ ಮಾರ್ನಿಂಗ್. ಮೊಂಟನಾ ಮರ್ಚೆಂಟ್ಸ್ ಅಂದ್ರೆ ಒಂದು ಕಾಲ್ಪನಿಕ ಹೆಸರು, ಒಂದು ಕಂಪನಿ ಹೆಸರು ಅಂತ ಇಟ್ಕೊಳ್ಳೋಣ. ಹೌ ಕ್ಯಾನ್ ಐ ಹೆಲ್ಪ್ ಯು? ಹೇಳಿ, ಹೇಗೆ ನಾನು ಸಹಾಯ ಮಾಡಲಿ ನಿಮಗೆ? ಹಲೋ, could I speak to Mr. John Matthew please? ಇಲ್ಲಿ ನೋಡಿ, ಶುಭೋದಯ, ಮೊಂಟನಾ ಮರ್ಚೆಂಟ್ಸ್, ಹೇಳಿ ಹೇಗೆ ನಿಮಗೆ ಸಹಾಯ ಮಾಡಲಿ? ಇದನ್ನ ಸಾಮಾನ್ಯವಾಗಿ ಎಲ್ಲರೂ ಕೇಳಿರ್ತೀರಾ, ಯಾಕೆಂದ್ರೆ ನಾವು ಕಸ್ಟಮರ್ ಕೇರ್ಗೆ ಕಸ್ಟಮರ್ ಕೇರ್ಗೆ ಫೋನ್ ಮಾಡಿ ಮಾತಾಡ್ಬೇಕಾದ್ರೆ ಅವರು ಇದೇ ತರ ಮಾತಾಡೋದು ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರುತ್ತೀವಿ. ಶುಭೋದಯ ಮೊಂಟನಾ ಮರ್ಚೆಂಟ್ಸ್, ಅಥವಾ ಏರ್ಟೆಲ್ ಕಸ್ಟಮರ್ ಆಗಿದ್ರೆ ಶುಭೋದಯ, ಏರ್ಟೆಲ್ಗೆ ಕರೆ ಮಾಡೋದಕ್ಕೆ ಧನ್ಯವಾದಗಳು ಏನು ಹೇಳ್ತಾರಲ್ಲ ಆ ತರ. ಶುಭೋದಯ ಮೊಂಟನಾ ಮರ್ಚೆಂಟ್ಸ್, ಹೇಳಿ ನಿಮಗೆ ಹೇಗೆ ಸಹಾಯ ಮಾಡಲಿ ಅಂತ ಕೇಳ್ತಾರೆ. ಹೌ ಕ್ಯಾನ್ ಐ ಹೆಲ್ಪ್ ಯು? ಆವಾಗ ಆತ ಹೇಳ್ತಾನೆ, ಹಲೋ, ಜಾನ್ ಮ್ಯಾಥ್ಯೂ ಅವರ ಹತ್ರ ಮಾತಾಡ್ಬೋದಾ? ಹಲೋ, could I speak to Mr. John Matthew please? ಜಾನ್ ಮ್ಯಾಥ್ಯೂ ಅವ್ರ ಹತ್ರ ನಾನು ಮಾತಾಡ್ಬೋದಾ? Who's calling please? ಯಾರು ಮಾತಾಡ್ತಾ ಇರೋದು? Who's calling please ಅಂದ್ರೆ ಯಾರು ಮಾತಾಡ್ತಾ ಇರೋದು ಅಂತ ನಾನು ತಿಳ್ಕೋಬೋದಾ? My name is Jason Parker. I would like to ask about the appointment. ನನ್ನ ಹೆಸರು ಜೇಸನ್ ಪಾಕರ್ ಅಂತ. ಅಪಾಯಿಂಟ್ಮೆಂಟ್ ಬಗ್ಗೆ ಕೇಳಬೇಕಾಗಿತ್ತು. ಇದು ಲೈನ್ ಎಲ್ಲ ತುಂಬಾ ಉದ್ದ ಇರುತ್ತೆ ನೋಡಿ. ಐ ವುಡ್ ಲೈಕ್ ಟು ಆಸ್ಕ್ ಅಬೌಟ್ ದಿ ಅಪಾಯಿಂಟ್ಮೆಂಟ್. ಓಕೆ, ಅಫಿಷಿಯಲ್ ಆಗಿ ಮಾತಾಡಬೇಕಾದ್ರೆ ಎಲ್ಲದು ಸ್ವಲ್ಪ ದೊಡ್ಡದಾಗಿರುತ್ತೆ, ಸೆಂಟೆನ್ಸ್ ಎಲ್ಲ ಸ್ವಲ್ಪ ದೊಡ್ಡದಾಗಿರುತ್ತೆ, ಅದನ್ನು ಗಮನಿಸಿ. ಓಕೆನಾ? ಮೈ ನೇಮ್ ಇಸ್ ಜೇಸನ್ ಪಾಕರ್. ಐ ವುಡ್ ಲೈಕ್ ಟು ಆಸ್ಕ್ ಅಬೌಟ್ ದಿ ಅಪಾಯಿಂಟ್ಮೆಂಟ್. ಓಕೆ, ಇಲ್ಲಿ ನೋಡಿ, one moment please. I'm afraid he's not available right now. Would it be alright for him to call you back in an hour? ಒಂದು ನಿಮಿಷ, ಅವರು ಇಲ್ವಲ್ಲ, ಒಂದು ಗಂಟೆಯಲ್ಲಿ ಅವರು ನಿಮ್ಮನ್ನ ಸಂಪರ್ಕಿಸಬಹುದೇ? ಜಾನ್ ಮ್ಯಾಥ್ಯೂ ಹತ್ರ ಇವರಿಗೆ ಮಾತಾಡಬೇಕು ಅಂತ ಜೇಸನ್ ಪಾರ್ಕರ್ ಹೇಳ್ತಾರೆ. ಆವಾಗ ಅವರು ಚೆಕ್ ಮಾಡಿ ಹೇಳ್ತಾರೆ, ಒನ್ ಮೊಮೆಂಟ್ ಪ್ಲೀಸ್, ಒಂದು ನಿಮಿಷ. ಆಮೇಲೆ ಚೆಕ್ ಮಾಡಿ ಹೇಳ್ತಾರೆ, ಐ ಆಮ್ ಅಫ್ರೈಡ್ ಹಿ ಇಸ್ ನಾಟ್ ಅವೈಲೇಬಲ್ ರೈಟ್ ನೌ. ಅಂದ್ರೆ ಐ ಆಮ್ ಅಫ್ರೈಡ್ ಅಂದ್ರೆ ನನಗೆ ಹೆದರಿಕೆ ಆಗ್ತಿದೆ ಅಂತಲ್ಲ, ಇನ್ನೊಬ್ಬರಿಗೆ ನಕಾರಾತ್ಮಕವಾಗಿ ಏನಾದರೂ ಹೇಳಬೇಕಾದ್ರೆ ಆ ಒಂದು ಇದನ್ನ ಫ್ರೇಸ್ ಅನ್ನ ಬಳಸ್ತಾರೆ. ಏನಂದ್ರೆ ಐ ಆಮ್ ಅಫ್ರೈಡ್ ಹಿ ಇಸ್ ನಾಟ್ ಅವೈಲೇಬಲ್ ರೈಟ್ ನೌ. ಅದನ್ನ ಹೇಳೋ ರೀತಿ ಇದೆಯಲ್ಲ, ಅದಷ್ಟು ಪೊಲೈಟ್ ಆಗಿ ಹೇಳ್ತಾರೆ ಅವರು. ಒಂದು ನಿಮಿಷ, ಅವರು ಇಲ್ವಲ್ಲ, ಒಂದು ಗಂಟೆಯಲ್ಲಿ ಅವರು ನಿಮ್ಮನ್ನು ಸಂಪರ್ಕಿಸಬಹುದೇ ಅಂತ ಕೇಳ್ತೀವಲ್ಲ, ಅದು ಏನಂತ ಹೇಳಿದ್ರೆ, ವುಡ್ ಇಟ್ ಬಿ ಆಲ್ರೈಟ್ ಫಾರ್ ಹಿಮ್ ಟು ಕಾಲ್ ಯು ಬ್ಯಾಕ್ ಇನ್ ಆನ್ ಅವರ್. ಅಂದ್ರೆ ವುಡ್ ಇಟ್ ಬಿ ಆಲ್ರೈಟ್, ಇದು ಸರಿ ಇರಬಹುದೇ ಅವರಿಗೆ ನಿಮ್ಮನ್ನು ಒಂದು ಗಂಟೆಯ ಒಳಗೆ ಕರೆ ಮಾಡಲಿಕ್ಕೆ ಅಂತ. ಅದನ್ನ ಲಿಟರಲ್ ಮೀನಿಂಗ್ ಆ ತರ ಬರುತ್ತೆ. ಆದ್ರೆ ಒಂದು ಗಂಟೆಯಲ್ಲಿ ಅವರು ನಿಮ್ಮನ್ನು ಸಂಪರ್ಕಿಸಬಹುದೇ, ಇದಕ್ಕೇನು ತೊಂದರೆ ಇಲ್ಲ ತಾನೆ ಅಂತ ಹೇಳುತ್ತಾ. ಹೋಲ್ ಸೆಂಟೆನ್ಸ್ ಅದನ್ನೇ ಹೇಳುತ್ತೆ, ಇದಕ್ಕೇನು ತೊಂದರೆ ಇಲ್ಲ ತಾನೆ, ಒಂದು ನಿಮಿಷದಲ್ಲಿ ಒಂದು ಗಂಟೆಯಲ್ಲಿ ಅವರು ನಿಮ್ಮನ್ನ ಸಂಪರ್ಕಿಸಬಹುದೇ ಅಂತ ಕೇಳಿದಾಗ, ಇದು ಈ ಬಿಸ್ನೆಸ್ ಲ್ಯಾಂಗ್ವೇಜ್, ಇದು ಆಫಿಷಿಯಲ್ ಲ್ಯಾಂಗ್ವೇಜ್, ಫಾರ್ಮಲ್ ಲ್ಯಾಂಗ್ವೇಜ್. ಓಕೆನಾ? ಸೊ ಹಾಗಾಗಿ ಆ ಸೆಂಟೆನ್ಸ್ ಫುಲ್ ದೊಡ್ಡದಾಗಿರೋದು ನೋಡಿ. ಅಲ್ಲಿ ನೀವು ಇನ್ನೊಂದು ವಿಡಿಯೋದಲ್ಲಿ ನೋಡಿದಾಗ ಫಾರ್ಮಲ್ ಟಾಕಿಂಗ್ ಆನ್ ದ ಫೋನ್, ಇನ್ಫಾರ್ಮಲ್ ಇದೆಯಲ್ಲ, ಅದರಲ್ಲಿ ಇಷ್ಟು ದೊಡ್ಡ ದೊಡ್ಡ ಸೆಂಟೆನ್ಸ್ಗಳಿರಲ್ಲ, ಎಲ್ಲ ಸಣ್ಣದಾಗಿರ್ತವೆ. ಆದ್ರೆ ಇಲ್ಲಿ ಸಣ್ಣ ವಿಷಯನ ದೊಡ್ಡದಾಗಿ ಮಾತಾಡಬೇಕು.
ಆಗ ಆತ ಹೇಳ್ತಾನೆ, ಜೇಸನ್ ಪಾರ್ಕರ್ ಹೇಳ್ತಾನೆ, ಎಸ್ ದ್ಯಾಟ್ ವುಡ್ ಬಿ ಫೈನ್. ಸರಿ, ಅದು ಸರಿ ಅನ್ಸುತ್ತೆ. ಓಕೆ, ಅದು ಸರಿನೇ, ಅದು ಸರಿ ಅನ್ಸುತ್ತೆ, ಹಾಗೆ ಮಾಡಿ ಅಂತ ಹೇಳ್ತಾನೆ. ನೆಕ್ಸ್ಟ್ ನೋಡೋಣ. ಡಸ್ ಹಿ ಹ್ಯಾವ್ ಯೋರ್ ನಂಬರ್? ನಿಮ್ ನಂಬರ್ ಇದೆಯಾ ಅವರ ಬಳಿ, ಅಥವಾ ನಿಮ್ ನಂಬರ್ ಇದೆಯಾ ಅವ್ರ ಹತ್ರ, ಅಥವಾ ಹೇಗೆ ಅಂತ ಕೇಳ್ತಾರೆ. ಎಸ್ ಹಿ ಡಸ್, ಹಿ ಕಾಲ್ಡ್ ಮೀ ಯೆಸ್ಟರ್ಡೇ. ಇದೆ, ಅವ್ರ ಹತ್ರ ನನ್ನ ನಂಬರ್ ಇದೆ, ನಿನ್ನೆ ಕಾಲ್ ಮಾಡಿದ್ರು ನನಗೆ, ನಿನ್ನೆ ಅವ್ರು ನನಗೆ ಕಾಲ್ ಮಾಡಿದ್ರು. ಎಸ್ ಹಿ ಡಸ್ ಅಂದ್ರೆ ಡಸ್ ಹಿ ಅಂತ ಇರಬೇಕಾದ್ರೆ ಇಲ್ಲಿ ಎಸ್ ಹಿ ಡಸ್. ನಿಮ್ ನಂಬರ್ ಇದೆಯಾ ಅವ್ರ ಹತ್ರ? ಹೌದು ಇದೆ, ಅವ್ರ ಹತ್ರ ಇದೆ, ನಿನ್ನೆ ನನಗೆ ಕಾಲ್ ಮಾಡಿದ್ರು ಅಂತ ಹೇಳ್ತಾರೆ. ಓಕೆ, ಡಸ್ ಹಿ ಹ್ಯಾವ್ ಯುವರ್ ನಂಬರ್? ಎಸ್ ಹಿ ಡಸ್, ಹಿ ಕಾಲ್ಡ್ ಮೀ ಯೆಸ್ಟರ್ಡೇ. ನಿನ್ನೆ ಅವ್ರು ಫೋನ್ ಮಾಡಿದ್ರು ನನಗೆ. ಹೌದು, ನನ್ನ ಹತ್ರ ನಂಬರ್ ಇದೆ ಅವ್ರದ್ದು. ಅಲ್ಲ, ನನ್ನ ನಂಬರ್ ಅವರ ಬಳಿ ಇದೆ. ಓಕೆ, that's fine. He'll call you in an hour or so. Is there anything else I can do for you? ಸರಿ, ಹಾಗಾದ್ರೆ ಓಕೆ, ನೋ that's all. ಥ್ಯಾಂಕ್ ಯು. ಸರಿ, ಹಾಗಾದ್ರೆ ಅವರು 1 ಗಂಟೆಯಲ್ಲಿ ನಿಮ್ಮನ್ನ ಸಂಪರ್ಕಿಸುತ್ತಾರೆ. ಇನ್ನೇನಾದರೂ ಸಹಾಯ ಬೇಕಾಗಿತ್ತಾ ನಿಮಗೆ ನನ್ನ ಕಡೆಯಿಂದ ಏನಾದರೂ? ಇಸ್ ದೇರ್ ಎನಿಥಿಂಗ್ ಎಲ್ಸ್ ಐ ಕ್ಯಾನ್ ಡೂ ಫಾರ್ ಯು? ಅಂದ್ರೆ ಇನ್ನೇನಾದರೂ ಇದೆಯಾ ನನ್ನ ಕಡೆಯಿಂದ ನಾನು ನಿಮಗೆ ಸಹಾಯ ಮಾಡಬೇಕಾಗಿರುವಂತಹದ್ದು? ನೋಡಿ, ಈ ತರ ಇದನ್ನ ಇನ್ಫಾರ್ಮಲ್, ಫಾರ್ಮಲ್ ವೇ ಆಫ್ ಕಾನ್ವರ್ಸೇಷನ್ ಅಂತ ಹೇಳ್ತಾರೆ. ಕನ್ನಡದಲ್ಲಿ ಈ ತರ ನಾವು ಮಾತಾಡದೇ ಇದ್ರು ಸಹ ಇಂಗ್ಲಿಷಲ್ಲಿ ಆ ಲೆವೆಲ್ ಅಲ್ಲಿ ಅವ್ರು ಮಾತಾಡ್ತಾರೆ. ಸರಿ, ಹಾಗಾದ್ರೆ ಅವ್ರು 1 ಗಂಟೆಯಲ್ಲಿ ನಿಮ್ಮನ್ನ ಸಂಪರ್ಕಿಸ್ತಾರೆ. ಇನ್ನೇನಾದ್ರೂ ಸಹಾಯ ಬೇಕಾಗಿತ್ತಾ? ಇದನ್ನ ನಾವು ಸಿಂಪಲ್ ಆಗಿ ಹೇಳ್ತೀವಿ. ಅಲ್ಲಿ ನೋಡಿ, ಇಸ್ ದೇರ್ ಎನಿಥಿಂಗ್ ಎಲ್ಸ್ ಐ ಕ್ಯಾನ್ ಡೂ ಫಾರ್ ಯು? ಇನ್ನೇನಾದ್ರೂ ಸಹಾಯ ನಾನೇನಾದ್ರೂ ಮಾಡಬೇಕಾಗಿತ್ತಾ ನಿಮಗೆ? ಓಕೆ, ಆವಾಗ ಜೇಸನ್ ಪಾರ್ಕರ್ ಹೇಳ್ತಾರೆ, ನೋ ದ್ಯಾಟ್ಸ್ ಆಲ್. ಇಲ್ಲ, ಅಷ್ಟೇ ಸಾಕು ಅಂತ. ಥ್ಯಾಂಕ್ ಯು. ಇಲ್ಲ, ಧನ್ಯವಾದಗಳು. ಥ್ಯಾಂಕ್ ಯು. ಓಕೆ, ಆಗ ಆತ ಹೇಳ್ತಾನೆ, ಮೋಂಚನಾ ಮರ್ಚೆಂಟ್ಸ್ ರಿಸೆಪ್ಷನಿಸ್ಟ್, you're welcome, thanks for calling, have a nice day, and to you, goodbye. You're welcome, thanks for calling, have a nice day. You're welcome, ಸುಸ್ವಾಗತ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು, ಶುಭ ದಿನ. ಇದು ಸಾಮಾನ್ಯವಾಗಿ ನಾವು ಕಸ್ಟಮರ್ ಕೇರ್ಗೆ ಕಾಲ್ ಮಾಡಿ ಕಟ್ ಮಾಡಬೇಕಾದ್ರೆ ಹೇಳುವಂತ ವಾಕ್ಯ. ಇದನ್ನ ಎಷ್ಟು ಜನ ಕೇಳೋಕ್ಕಿಂತ ಮುಂಚೆನೆ ಕಟ್ ಮಾಡ್ಬಿಡ್ತಾರೆ ಅಲ್ವಾ? ಸೊ ನೋಡಿ, ಇದು ಸುಸ್ವಾಗತ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು, ಶುಭ ದಿನ. You're welcome, thanks for calling, have a nice day, ಶುಭ ದಿನ. ಓಕೆ, and to you, goodbye. ನಿಮಗೂ ಸಹ ಅದೇ, ನಿಮಗೂ ಸಹ ಅದೇನೆ, ಗುಡ್ ಬೈ. ಎಷ್ಟು ಸಿಂಪಲ್ ಆಗಿದೆ ನೋಡಿ ಸ್ನೇಹಿತರೆ, ಎಷ್ಟು ಸಿಂಪಲ್ ಆಗಿ ಕಾನ್ವರ್ಸೇಷನ್ ಇದೆಯಲ್ಲ. ಫಾರ್ಮಲ್ ಕಾನ್ವರ್ಸೇಷನ್ ಸಿಂಪಲ್ ಅಂದ್ರೆ ಅದು ಎಲ್ಲಾ ಸೆಂಟೆನ್ಸ್ ಸ್ವಲ್ಪ ಲೆಂತಿಯಾಗಿ ಹೇಳಬೇಕು, ಆದ್ರೆ ಸಿಂಪಲ್ ಆಗಿದೆ ಅಲ್ವಾ? ಇದರಲ್ಲಿ ಏನೇ ಡೌಟ್ ಇದ್ರೂ ನೀವು ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಈ ವಿಡಿಯೋನ ಇಲ್ಲಿವರೆಗೆ ನೋಡಿದ್ದಕ್ಕೆ ಧನ್ಯವಾದಗಳು. ಆಮೇಲೆ ಮುಂದೆ ನೆಕ್ಸ್ಟ್ ಇದೇ ತರ ವಿಡಿಯೋಸ್ ನಿಮಗೆ ಬೇಕು ಅಂತ ಹೇಳಿದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನಾನು ಇದೇ ರೂಪದಲ್ಲಿ ಒಂದು ಇಮೇಜಸ್ ಇಟ್ಕೊಂಡು, ಫಾರಿನರ್ಸ್ ಅನ್ನ ಇಟ್ಕೊಂಡು ಅವ್ರು ಮಾತಾಡೋತರನೇ ಹೇಗೆ ಮಾತಾಡ್ತಾರೆ ಅಂತ ನಾನು ನಿಮಗೆ ಪ್ರತಿಯೊಂದು ವಿಡಿಯೋದಲ್ಲಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಅವಾಗ ನಿಮ್ಗೆ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಧನ್ಯವಾದಗಳನ್ನು ಹೇಳ್ತೀನಿ ಇಷ್ಟೊತ್ತು ನನ್ನ ವಿಡಿಯೋದನ್ನು ನೋಡಿದ್ದಕ್ಕೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್. ಸ್ನೇಹಿತರೆ, ಈ ವಿಡಿಯೋದಲ್ಲಿ ವಿವರಿಸಿದ ಎಲ್ಲ ವಿಷಯಗಳು ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಅರ್ಥ ಆಗದಿದ್ದಲ್ಲಿ ಸಂಶಯಗಳಿದ್ದರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಅಪ್ಡೇಟ್ಸ್ ಬೇಕಿದ್ದಲ್ಲಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್, ಅಂಡ್ ದಿಸ್ ಇಸ್ ಅನಿಲ್ ಸೈನಿಂಗ್ ಆಫ್.